ಬಾಲರಾಮನ ಮೂರ್ತಿಯನ್ನ ಬೆಳಗಲಿದೆ ಚಿನ್ನದ ವಿದ್ಯುತ್ ದೀಪ. ರಾಮನ ಗರ್ಭಗುಡಿಯಲ್ಲಿ ಚಿನ್ನದ ವಿದ್ಯುತ್ ದೀಪ ಅಳವಡಿಕೆ. 24 ಕ್ಯಾರೆಟ್ ಚಿನ್ನದಿಂದ ಮಾಡಿರುವಂತಹ ಸುಂದರ ವಿದ್ಯುತ್ ದೀಪ ರಾಮನ ಗರ್ಭಗುಡಿಯನ್ನ ಬೆಳಗಲಿದೆ. ರಾಮ ಮಂದಿರಕ್ಕೆ 3000ಕ್ಕೂ ಹೆಚ್ಚು ದೀಪಗಳಿಂದ ಅಲಂಕಾರ ಮಾಡಲಾಗಿದೆ. ಅಮೃತ ಶಿಲೆಗೆ ಹೊಂದಿಕೊಳ್ಳುವಂತೆ ವಿದ್ಯುತ್ ದೀಪವನ್ನ ತಯಾರಿ ಮಾಡಲಾಗಿದೆ. ಭಕ್ತರಿಗೆ ಆಧ್ಯಾತ್ಮದ ಅನುಭವ ನೀಡುವಂತೆ ಲೈಟ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಭಕ್ತರ ಕಣ್ಣಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ತಯಾರಿ. ಕಲರ್ಫುಲ್ ಲೈಟಿಂಗ್ಸ್ ನಿಂದ ರಾಮ ಮಂದಿರ ಝಗಮಗಿಸ್ತಾ ಇದೆ. ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾಮ ಮಂದಿರವನ್ನ ಅತಿ ಅದ್ಭುತವಾಗಿ ಲೈಟ್ಸ್ ನಿಂದ ಯಾವ ರೀತಿಯಾಗಿ ಸಿಂಗಾರವನ್ನ ಮಾಡಲಾಗಿದೆ ಅಂತ ಹೇಳಿ ವಿವಿಧ ಬಗೆಯ ಲೈಟ್ಸ್ ಗಳನ್ನ ಇಲ್ಲಿ ಬಳಸಿಕೊಳ್ಳಲಾಗಿದೆ. ಇಲ್ಲೂ ಕೂಡ ಭಕ್ತಾದಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಕ್ರಮವನ್ನ ಕೈಗೊಂಡಿರುವುದು ನಿಜಕ್ಕೂ ಕೂಡ ಶ್ಲಾಘನೀಯ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇರುವುದರಿಂದ ಅತಿ ಹೆಚ್ಚಿನ ಲೈಟ್ಸ್ ಡೆಕೋರೇಷನ್ ನಿಂದಾಗಿ ಅವರ ಕಣ್ಣಿಗೆ ಯಾವುದೇ ರೀತಿಯ ಹಾನಿ ಆಗಬಾರದು ಅನ್ನೋ ಕಾರಣಕ್ಕೂ ಕೂಡ ಇಲ್ಲಿ ಬಹಳ ಮುಂಜಾಗ್ರತೆಯನ್ನ ವಹಿಸಿ ವಿದ್ಯುತ್ ಅಲಂಕಾರವನ್ನ ಮಾಡಲಾಗಿದೆ. ಹಾಗೆಯೇ ಬಾಲರಾಮನ ಮೂರ್ತಿಯನ್ನ ಚಿನ್ನದ ವಿದ್ಯುತ್ ದೀಪ ಬೆಳಗಲಿದೆ. ಗರ್ಭಗುಡಿಯಲ್ಲಿ ವಿದ್ಯುತ್ ದೀಪವನ್ನ ಅಳವಡಿಕೆ ಮಾಡಲಾಗುತ್ತೆ. ಅದು 24 ಕ್ಯಾರೆಟ್ ಚಿನ್ನದಿಂದ ಮಾಡಿರುವಂತಹ ವಿದ್ಯುತ್ ದೀಪ. ಒಂದು ಕಡೆ ವಿವಿಧ ಪುಷ್ಪಗಳಿಂದ ಅಯೋಧ್ಯೆ ನಗರ ಕಂಗೊಳಿಸ್ತಾ ಇದೆ. ಇನ್ನು ಮತ್ತೊಂದು ಕಡೆ ಅಯೋಧ್ಯೆ ರಾಮ ಮಂದಿರವನ್ನ ವಿವಿಧ ವಿದ್ಯುತ್ ದೀಪಾಲಂಕಾರದಿಂದ ಸಿಂಗಾರ ಮಾಡಲಾಗಿದೆ.